ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರಿನಲ್ಲಿ ಪಹಲ್ಗಾಮ್ ಘಟನೆ ಖಂಡಿಸಿ ಸರ್ವಧರ್ಮೀಯರಿಂದ ಮೌನ ಪ್ರತಿಭಟನೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹತ್ಯೆಯನ್ನು ಖಂಡಿಸಿ ಚೇಳೂರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸರ್ವಧರ್ಮೀಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಘಟನೆಯನ್ನು ಖಂಡಿಸಿ ಮಾತನಾಡಿದರು. ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದ ಘಟನೆ ಅಮಾನುಷ ಕೃತ್ಯ ಎಸಗಿದ ಉಗ್ರರನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ತಿಳಿಸಿದಲ್ಲದೆ, ಭಾರತ ದೇಶದ ಸಮಗ್ರತೆ, ಐಕ್ಯತೆಗಾಗಿ ನಾವು ಪ್ರಾಣ ಕೊಡಲು ಸಿದ್ಧರಿದ್ದೇವೆ. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಒಂದು ಕುಟುಂಬದ ಅಣ್ಣ ತಮ್ಮಂದಿರಂತೆ ಬಾಳುತ್ತಿದ್ದೇವೆ. ಇದಕ್ಕೆ ಉದಾಹರಣೆ ನಮ್ಮ ಚೇಳೂರು ಎಂದು ತಿಳಿಸಿದರು. ಉಗ್ರರಿಂದ ಹತ್ಯೆಯಾದ ಅಮಾಯಕ ಜನರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಎಂದು ಮೇಣದ ಬತ್ತಿ ಹೊತ್ತಿಸಿ ಮೌನ ಆಚರಣೆ ಮಾಡಿದರು. ತದನಂತರ ದೇಶಕ್ಕಾಗಿ ಜೈಕಾರ ಕೂಗಿ ಉಗ್ರರಿಗೆ ಶಿಕ್ಷೆಯಾಗಲಿ, ಭಯೋತ್ಪಾದಕರನ್ನು ಸಾಯಿಸಿ ಎಂದು ಘೋಷವಾಕ್ಯ ಕೂಗಿದರು. ಕಾಶ್ಮೀರದಲ್ಲಿ ನಡೆದ ಹಿಂಸಾಚಾರ ಮತ್ತು ಹತ್ಯೆ 26 ಜನ ಸತ್ತಿದ್ದಾರಂತೆ. ಒಂದೇ ದಿನ 17 ಜನಕ್ಕೆ ಗಾಯ ಆಗಿದೆ, ತುಂಬ ನರಳ್ತವ್ರೆ. ಇದನ್ನು ಖಂಡಿಸಿ ನಾವು ಇವತ್ತು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಈ ಕ್ಯಾಂಡಲ್ನ ಉರಿಸಿ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಯಾವತ್ತಿಗೂ ಹಿಂದೂ ಮುಸ್ಲಿಮರು ಯಾವತ್ತಿಗೂ ಒಂದೇ. ನಾವು ದೇಶಕ್ಕೋಸ್ಕರ ಯಾವುದೇ ಸಮಯದಲ್ಲೂ ನಾವು ಪ್ರಾಣ ಕೊಡೋಕ್ಕೂ ನಾವು ಮುಂದೆ ಇರ್ತೀವಿ. ಈ ರೀತಿ ಆಗಿರೋದು ಭಯೋತ್ಪಾದಕರನ್ನು ನಾವು ಒಂದೇ ಒಂದು ಕೇಳ್ತಾ ಇದ್ದೀವಿ, ಗೌರ್ಮೆಂಟ್ನ ಭಯೋತ್ಪಾದನೆ ಎಲ್ಲೆಲ್ಲಿದೆ ಎಲ್ಲರನ್ನು ನೋಡಿ ಅವ್ರನ್ನ ಸಾಯಿಸಿ ಅಂದ್ಬಿಟ್ಟು ಒಂದು ಕೂಗನ್ನು ಕೊಡಬೇಕು. ನಿರ್ಮೂಲನೆ ಈಗಾಗಲೇ ಸ್ಟಾರ್ಟ್ ಮಾಡಿ ಯಾವಾಗಲೂ ಸಾಯಿಸಬೇಕಾಯಿತು. ಎಲ್ಲರಿಂದಲೂ ನಾವು ಒಂದೇ ಒಂದು ಕೂಗೋಣ, ಭಯೋತ್ಪಾದಕರನ್ನು ಸಾಯಿಸಿ ಅಂದ್ಬಿಟ್ಟು ಒಂದು ಕೂಗು ಮಾಡಿ ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ತುಂಬ ಸಂತೋಷ. ಎಲ್ಲರಿಗೂ ಅರಿವು ಚೇಳೂರಲ್ಲಿ ಚೇಳೂರಲ್ಲಿ ಎಲ್ಲ ಮುಸ್ಲಿಂ ಅಣ್ಣ ತಮ್ಮಂದರು, ಹಿಂದೂಗಳು ಅಣ್ಣ ತಮ್ಮಂದರು ದೇಶಕ್ಕೆ ಮಾದರಿಯಾಗಿ ಬದುಕಬೇಕೆಂಬುದು ನಮ್ಮ ಆಸೆ. ಯಾವುದೇ ಒಂದು ಘಟನೆಗಳಾದರೂ ಕೂಡ ಅದನ್ನು ಕೇಳಿ ಹಂಗೆ ಇರ್ದಿರ ಪ್ರಶ್ನೆ ಮಾಡಿ ಹಿಂಗೆ ಆಗಬಾರ್ದಪ್ಪ, ಇದು ತಪ್ಪಪ್ಪ, ಇದು ಸರಿ ತಪ್ಪು ಅಲ್ಲೇ ಸರಿಪಡಿಸ್ಕೊಂಡು ನಾವು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರ್ತಾರೆ. ಒಂದು ಕುಟುಂಬ ಥರ ಚೇಳೂರೇ ಒಂದು ಕುಟುಂಬ ಥರ ಎಲ್ಲರೂ ಬದುಕು ಬಾಳ್ಬೇಕಾಗಿದೆ. ನಮ್ಮನ್ನು ಮಾಡಲಾಗಿ ಮಾದರಿಯಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಡಿಸ್ಟಿಕ್ಗಳಲ್ಲಿ ಚೇಳೂರು ನೋಡಿ ಅನ್ನೋದು ಬೆರಳಿಟ್ಟು ಈ ಕಡೆ ನೋಡೋ ಥರ ನಾವು ಬದುಕಬೇಕಾಗಿದೆ. ಹಾಗಾಗಿ ಈ ಥರ ಘಟನೆಗಳಾದಾಗ ಅವ್ರಿಗಾದರೂ ಒಂದೇ, ನಮಗಾದರೂ ಒಂದೇ, ಎಲ್ಲರೂ ಒಂದು ಮನೆಯವರು ಅಂದ್ಬಿಟ್ಟು ಭಾವಿಸ್ತಾ, ಯಾರ್ದೋ ಒಂದು ಹಬ್ಬ ಅಂದ್ಬಿಟ್ಟು ಎಲ್ಲೋ ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಯಾಕೆ ಅನ್ನಬಾರ್ದು. ಎಲ್ಲರೂ ಒಂದು ಕಡೆ ಸೇರಿ ಎಲ್ಲರೂ ಹಂಚ್ಕೊಂಡು ಈ ಹಬ್ಬ ಥರ ಆಚರಣೆ ಮಾಡ್ಕೊಂಡು ನಾವೆಲ್ಲ ಬಾಯಿ ಅನ್ನೋ ಥರ ಅಣ್ಣ ತಮ್ಮನ ಥರ ಒಂದು ಕುಟುಂಬ ಥರ ಚೇಳೂರು ಒಂದು ಕುಟುಂಬ ಥರ బతుకుబెక్కబెట్టి నన్ను ఆశಯನ್ನು వ్యక్తపరిచింది. హరియో మించిన దేశం లేదయా. భారతదేశంలో మనం పుట్టినందుకు గర్వించవలనయా. ఈ భారతదేశంలోని భగవంత అవతారములన్నీ వచ్చినాయా. మనము ఈ భాష భేదాలు మనకు వద్దయా, కులమత భేదాలు మనకు వద్దయా. అందరము కలిసిమెలిసి జీవిద్దాం, కలిసిమెలిసి అందరినీ ప్రేమిద్దాం, అందరూ ఒకటిగా ఉందాం. జై భోలో భారత మాతాకి. ఓకే, రైట్. ಎಲ್ಲರಿಗೂ ಧನ್ಯವಾದಗಳು. अच्छा पकड़ बा देश पकड़ रहे हम जाना पड़ेगा. ಎಲ್ಲ ಒಂದೇ
ಮಾತಾಡಿ ಸಮಯ ನಮ್ಮ ಇಂಡಿಯನ್ಸು ನಾವೆಲ್ಲ ಒಂದೇ ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ನಮ್ಮ ಒಂದು ಇಂಡಿಯನ್ ಇದನ್ನ ನಾವು ಕಾಪಾಡ್ಕೋಬೇಕು ಅಂತೇಳಿ ಎಲ್ಲ ಕೇಳ್ಕೊತಾ ಇದ್ದೀನಿ ಬೇರೆ ಯಾರು ಅಲ್ಲ, ನಾವೆಲ್ಲ ಒಂದು ನಿಮಿಷ. ಇದು ಒಗ್ಗಟ್ಟಿಲ್ಲ ಅಂದರೆ ಈ ಥರದ ಘಟನೆಗಳು ಮತ್ತೆ ಮತ್ತೆ ಏನಾಗ್ತಾ ಇರುತ್ತೆ, ಮತ್ತೆ ನಡೆಸ್ತಾ ಇರುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾವು ಧರ್ಮ ಜಾತಿಯನ್ನು ಬಿಟ್ಟು ನಾವು ಭಾರತೀಯರು ಅಂತಕ್ಕಂಥದ್ದು ಆಚೆ ಬನ್ನಿ. ಎಲ್ಲರೂ ನಮ್ಮದು ಧರ್ಮ ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ನಮ್ಮ ಆಚರಣೆಗಳು ಬೇರೆ ಇರ್ಬೋದು. ಫಸ್ಟು ನಾವು ಭಾರತೀಯರು. ನಮ್ಮ ಮನೆಯಲ್ಲಿ ನಾವು ಜಾತಿ ಧರ್ಮವನ್ನು ಆಚರಿಸ್ಕೋಬೇಕಷ್ಟೇ ಹೊರತು ದೇಶದ ವಿಷಯದಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಈಗ ಕುಲ್ಗಾಂವ್ ಇದರಲ್ಲಿ ಸ್ವಲ್ಪ ನೀವು ನೋಡಿರ್ಬೋದು, 26 ಜನ ಅವ್ರೇನು ಉದ್ದೇಶ ಏನಾಗಿತ್ತು, ಬರೀ ಹಿಂದೂಗಳನ್ನ ಸಾಯಿಸಿದ್ರೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಹೊಡೆದಾಡ್ಕೊಂಡು ದೇಶದ ಅರಾಜಕತೆ ಏನಾಗುತ್ತೆ, ಒಂದಲ್ಲ ಒಂದಿನ ಹೊಡಿಬೋದು. ಇವರನ್ನು ಹಿಂದೂಗಳನ್ನು ಮತ್ತು ಮುಸ್ಲಿಮ್ಸನ್ನು ಬೇರೆ ಮಾಡಿದ ದೇಶವನ್ನು ಏನು ಅಲ್ಲಕಲ್ಲೋಲ ಮಾಡ್ತಕ್ಕಂಥ ತುಂಬ ಈಸಿ ಅಂತ ತಿಳ್ಕೊಂಡಿದ್ರು. ಬಟ್ ಯಾವುದೇ ರೀತಿ ಒಂದು ಕಡೆ ಗಲಾಟೆ ಆಗಿಲ್ಲ. ಅದೇ ತೋರಿಸುತ್ತೆ ನಾವು ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ, ಎಷ್ಟೋ ಪ್ರಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಅಲ್ಲೇ ತೋರಿಸುತ್ತೆ. ಜೊತೆಗೆ ಇವಾಗ ನೋಡಿ, ನಿನ್ನೆ ಪಾಪ 29ನೇ ತಾರೀಕುವರೆಗೂ ಡೆಡ್ ಲೈನ್ ಕೊಟ್ಟಿದ್ರು. ಪಾಕಿಸ್ತಾನದಿಂದ ಈ ಕಡೆ ವೀಸಾ ತಗೊಂಡು ಬಂದಿರ್ತಕ್ಕಂಥವ್ರು ಮತ್ತೆ ನೀವು ದೇಶಕ್ಕೆ ಕೊಟ್ಟೋಗಿ ಅಂತಕ್ಕಂಥದ್ದು. ಪಾಪ ಅವ್ರು ಹೋಗಿದ್ದಾರೆ, ಅಲ್ಲಿ ಅವ್ರ ಗತಿ ನೋಡಬೇಕು. ವಾಘಾ ಗಡಿನಲ್ಲಿ ಅವ್ರನ್ನ ಒಳಗಡೆ ಕರ್ಸ್ಕೊಂತ ಇಲ್ಲ, ಈ ಕಡೆ ಭಾರತ ದೇಶದಲ್ಲಿ ಇರ್ಸ್ಕೊಂತ ಇಲ್ಲ. ಎಲ್ಲೋಗ್ಬೇಕು ಅವರು ನಮ್ಮ ಸಹೋದರ ತಾನೆ, ಅವ್ರು ಎಲ್ಲೋಗ್ಬೇಕು ಹೇಳಿ. ಈ ಥರದ ಘಟನೆಗಳು ಮರುಕಳಿಸಬಾರ್ದು. ನಾವು ಧರ್ಮವನ್ನು ಪಾಲನೆ ಮಾಡೋಣ, ಬೇಡ ಅನ್ನಲಿಲ್ಲ. ನಮ್ಮ ಸಂಪ್ರದಾಯಗಳೇ ಬೇರೆ. ಇದು ಜಾತ್ಯತೀತ ರಾಷ್ಟ್ರ, ಯಾರೊಬ್ಬನ ಸೊತ್ತು ಅಲ್ಲ, ಹಿಂದೂಗಳ ಸೊತ್ತು ಅಲ್ಲ, ಮುಸ್ಲಿಂ ಸೊತ್ತು ಅಲ್ಲ, ಕ್ರಿಶ್ಚಿಯನ್ ಸೊತ್ತು ಅಲ್ಲ, ಇದು ಭಾರತೀಯರ ಸೊತ್ತು. ಆದರೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲವು ಘಟನೆಗಳು ಸಂಭವಿಸ್ತಾ ಇದೆ. ಕೆಲವ್ರು ಏನಂದರೆ ಭಾರಿ ತಲೆಗಳನ್ನು ತಿಂದುಬಿಟ್ಟು ಇಲ್ಲಿರ್ತಕ್ಕಂಥವ್ರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಅವ್ರನ್ನ ತರಬೇತಿ ಕೊಡಿಸ್ಬಿಟ್ಟು ಅವರನ್ನು ಮತ್ತೆ ನಮ್ಮ ಮೇಲೆ ಇದು ಮಾಡಿಬಿಟ್ಟು ಯಾರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಕಾಶ್ಮೀರದಲ್ಲಿ ಭಾಳಷ್ಟು ಸಂತೋಷವಾಗಿ 370 ಆರ್ಟಿಕಲ್ ತಂದಾಗಿಂದ ಭಾಳಷ್ಟು ಸಂತೋಷವಾಗಿ ಜೀವನ ಮಾಡ್ತಾಯಿದ್ರು. ಅಲ್ಲಿ ಮಾತಾಡ್ತಾ ಇದ್ದಾರೆ ನಿನ್ನೆ ಪಾಪ, ಸರ್ ಈ ಥರ ಗಲಾಟೆಗಳಾಯಿತು, ನಮ್ಗೆ ಇವಾಗ ಕುದುರೆ ಓಡಿಸೋಕ್ಕೂ ಇಲ್ಲ, ಊಟಕ್ಕೂ ಇಲ್ಲ, ಯಾವ ರೀತಿ ನಾವು ಇದು ಮಾಡಬೇಕಂತಕ್ಕಂಥದ್ದು. ಕಾರಣ ಯಾರು? ಇದಕ್ಕೆ ಕಾರಣ ಯಾರು? ನಾವು ಮಸೀದಿಗಳಲ್ಲಿ ಬಾಂಬ್ಗಳು ಇಟ್ಕೊಳ್ಳೋದು, ಮಂದಿರದಲ್ಲಿ ಬಾಂಬ್ಗಳು ಇಟ್ಕೊಳ್ಳೋದು ನಮ್ಮ ಧರ್ಮನ ಇದು? ನಾವು ಇದು ಮಾಡ್ತಕ್ಕಂಥ ನಮ್ಮ ಧರ್ಮನ? ನಮ್ಮ ಧರ್ಮ ಅಲ್ಲವೇ ಅಲ್ಲ ಅದು. ಭಾರತ ದೇಶ ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ನಮ್ಮ ಬೈಬಲ್ ಆಗಿರ್ಬೋದು, ಹೇಳಿರ್ತಕ್ಕಂಥದ್ದು ಒಂದೇ, ನಾವೆಲ್ಲ ಭಾರತೀಯರು. ಧರ್ಮ ಎಲ್ಲಿ ಯಾರು ಧರ್ಮವನ್ನು ರಕ್ಷಿಸ್ತಾನೋ ಅಲ್ಲಿ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಯವಿಟ್ಟು ಬೇರೆ ಯಾರು ಏನು ತಿಳಿಬೇಡಿ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹೊಡೆದಾಟ ಬೇಡ. ದೇಶದ ಭದ್ರತೆ ಅಂತಕ್ಕಂಥದ್ದು ಬಂದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಇದನ್ನು ಘೋಷವಾಕ್ನೆಯೊಂದಿಗೆ ನಾವು ಇವತ್ತನ್ನು ಇದು ಮಾಡ್ತಾ ಇದ್ದೀವಿ. ನೋಡಿ, ಇಷ್ಟು ಜನ ಸೇರಿದ್ದೀರಾ, ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ಯೋಗ ಶಿಕ್ಷಣದ ಅಧ್ಯಕ್ಷರಾಗಿರ್ತಕ್ಕಂಥ ಟಿ.ಕೆ. ವೆಂಕಟೇಶಣ್ಣ ಅವರು ಎರಡು ಮಾತನಾಡಬೇಕಾಗಿ ಸೇರಿದ್ದೇವೆ. ಪಹಲ್ಗಾಮ್ನಲ್ಲಿ ನಡೆದ ನರಮೇಧವನ್ನು ಖಂಡಿಸುತ್ತಾ ನಾವೆಲ್ಲ ಒಂದು ಮೌನಾಚರಣೆ ಮಾಡಿದ್ದೀವಿ. ಅವರಿಗೆಲ್ಲ ಶ್ರದ್ಧಾಂಜಲಿ ಘಟಿಸಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ತಮಗೆಲ್ಲರಿಗೂ ಕೃತಜ್ಞತೆಗಳು. ತುಂಬ ಚೆನ್ನಾಗಿದೆ. ಯಾರು ಜಾತಿ ಭೇದ ಇಲ್ಲ, ಎಲ್ಲರೂ ಸೇರಿ